राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेवो महेश्वरा गुरुर साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕವರದಾರ ವಿಠ್ಠಲ ಪಾರ್ವತಿ ಪರಮೇಶ್ವರ. श्री राम जय राम जय जय राम। श्री राम जय राम जय राम। श्री राम जय राम जय 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 जय राम। राजाधिराज सद्गुरुनाथ महाराज की जय। श्री सद्योग पंते घरियाणीले अंगे च माते परब्रह्म केले. प्रचंड तो भोदर उदेला विसरो कसा मी गुरुपादुकाला. विसरो कसा मी गुरुपादुकाला. जय जय रघुवीर समर्थ. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸದ್ಗುರುಗಳ ಪರಮಗುರುಗಳ ನಮ್ಮೆಲ್ಲರ ಪರಮಗುರುಗಳಾಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ರುಕ್ಮಿಣಿ ಸಹಿತ ಪಾಂಡುರಂಗನ ದಿವ್ಯ ಚರಣಾರವಿಂದಗಳಿಗೂ ಸಹಿತ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಂಥ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. जयास वाटे मोक्ष व्हावा तेने सद्गुरु करावा. जयास वाटे मोक्ष व्हावा तेने सद्गुरु करावा. सद्गुरुविನ ಮೋಕ್ಷ ಪಾವಾವ ಹೇ ಕಲ್ಪಾಂತಿ ನ ಗಡೆ ಅಂಥೇಳಿ ಸಮರ್ಥರು ದಾಸಬೋಧದಲ್ಲಿ ಒಂದು ಮಹತ್ವಪೂರ್ಣ ಸಂದೇಶವನ್ನು ಜಗತ್ತಿನ ಜೀವಿಗಳಿಗೆ ಕೊಡಲಿಕ್ಕತ್ತಾರೆ. ಮನುಷ್ಯ ಜನ್ಮ ಬಂದದ್ದು ಎದಕ್ಕೆ ಅಂತ ತಿಳ್ಕೊಂಡಾಗ ಮೋಕ್ಷ ಪ್ರಾಪ್ತಿ ಬೇಕು ಅನ್ನುವಂಥದ್ದನ್ನು ಗೊತ್ತಾಗ್ತದೆ. ನಾವೆಲ್ಲರೂ ಎದಕ್ಕೆ ಹುಟ್ಟಿ ಬಂದೀವಪ್ಪ, ಅಥವಾ ಮನುಷ್ಯ ಜನ್ಮ ನಮಗೆ ಯಾಕೆ ಪ್ರಾಪ್ತ ಆಯ್ತು ಅಂದ್ರೆ ಇದ್ರ ಹಿಂದೆ ಭಗವಂತನ ಒಂದು ಉದ್ದೇಶದ. ಭಾಗವತೊಳಗೆ ಕೃಷ್ಣ ಪರಮಾತ್ಮ ಉದ್ಧವ ಹೇಳ್ತಾನ, ನಿಜಾತ್ಮ ಪ್ರಾಪ್ತಿ ಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ. ಈ ಮನುಷ್ಯ ಜನ್ಮ ಮನುಷ್ಯರನ್ನ, ನರರನ್ನ, ನಾರ್ಯರನ್ನ ಯಾಕೆ ಭಗವಂತ ಹುಟ್ಟಿದಂದ್ರೆ ಆತ್ಮ ಪ್ರಾಪ್ತಿಯನ್ನು ಮಾಡ್ಕೊಂಡು ಬರ್ರಿಪ್ಪ. ಯಾಕಂದ್ರೆ ನೀವು ನನ್ನ ಸ್ವರೂಪನೇ ಇದ್ದೀರಿ.
ನನ್ನಿಂದ ನೀವು ಅಗಲಿದ್ದಕ್ಕಾಗಿ ತುಜಿಯಾವಿ ಯೋಗೆ ಜೀವತ್ವ ಆಲೆ ಅಂತ ನೋಡ್ರಿ. ಶರೀರ ಯೋಗೆ ಬಹು ದುಃಖ ಜಾಲೆ ಅಜ್ಞಾನ ದಾರಿದ್ರ್ಯ ಮಾಜೆ ಸರೇನ ತುಜ ವಿನ ರಾಮ ಮಸ ಕಂಠವೇನ ಅಂತೇಳಿ ಯಾವಾಗ ಆ ಪರಮಾತ್ಮನಿಂದ ಜೀವಾತ್ಮ ಹೊರಗೆ ಬಂದ ಮೇಲೆ ಈ ಪ್ರಾಪಂಚಿಕ ವ್ಯಾಮೋಹದೊಳಗೆ ತಳಗೊಳಗೊಂಡು ಭಗವಂತಗನ್ನಂಥದ್ದು ನಿನ್ನ ಬಿಟ್ಟು ನಾ ದೂರ ಬಂದದಕ್ಕೆ ಈ ರೀತಿ ನನಗೆ ಪರಿತಾಪ ಆಗ್ಲಿಕ್ಕತ್ತದ, ನಿನ್ನ ಹೊರತಾಗಿ ನನಗೆ ಇನ್ಯಾರೂ ಗತಿ ಇಲ್ಲ ಅಂತ ಬೇಡ್ಕೋತೀವಿ. ನಾವು ಭಗವಂತನನ್ನು ಮರೆತೆವು. ಭಗವಂತ ಯಾವ ಕೆಲಸಕ್ಕಾಗಿ ಯಾವ ಕಾರ್ಯಕ್ಕಾಗಿ ನಮಗೆ ಕಳಿಸ್ಯಾನ? ನಿಜಾತ್ಮ ಪ್ರಾಪ್ತಿಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ. ಕೃಷ್ಣ ಪರಮಾತ್ಮ ಅಂತಾನ ತ್ಯಾ ದೇವಾಚೆ ವಿಶ್ವಾಸ ಬಿಡುವುನಿ. ಆ ದೇವರ ವಿಶ್ವಾಸವನ್ನು ನಾವೆಲ್ಲರೂ ಮುಳುಗಿಸಿಬಿಟ್ಟೆವು. ವಿಷಯ ಸೇವೂನಿ ನಿಜ ಪತನ. ಈ ವಿಷಯ ಸುಖದೊಳಗೆ ನಾವು ಪತನ ಹೊಂದಲಿಕ್ಕತ್ತೆವು. ನಮಗಿನ್ನೂ ತನಕ ಅದರ ಕಲ್ಪನಾ ಬರವಲ್ತು. ಆದ್ರೆ ಕರುಣಾಮಯಿ ಗುರುನಾಥ ಆ ಪರಬ್ರಹ್ಮ ಸ್ವರೂಪ ಗುರುರೂಪವನ್ನು ಧಾರಣ ಮಾಡಿಕೊಂಡು ನಮ್ಮ ಮನೆ ತನಕ ಬಂದ. ಏನು ಇದನ್ನು ತಿಳಿಸೋ ಸಂಬಂಧ. ಯಾಕಂದ್ರೆ ನಿನಗೆ ಮೋಕ್ಷ ಅನ್ನುವಂಥದ್ದು ಬೇಕಾಗಿದ್ದರೆ ನಿನಗೆ ಸದ್ಗುರುಗಳನ್ನೇ ಮಾಡ್ಕೋಬೇಕಪ್ಪ ಅಂತೇಳಿ. ಹಿಂದಿನ ನಾವು ಇತಿಹಾಸವನ್ನು ನೋಡಿದೇವಂದ್ರೆ, ಪುರಾಣವನ್ನು ನೋಡಿದೇವಂದ್ರೆ, ಈ ಮೋಕ್ಷ ಪ್ರಾಪ್ತಿಗಾಗಿ ಮನುಷ್ಯ ಮುಮುಕ್ಷು ಜೀವಿ ಆಶ್ರಮ ಗುರು ಎಲ್ಲಿರ್ತಾರಲ್ಲೇ ಹೋಗಿ ಆಶ್ರಮದಾಗ ಹೋಗಿ ಪರೋಪರಿಯಿಂದ ಗುರುವಿನ ಸೇವಾ ಮಾಡಿ ಸದ್ಗುರುನಾಥ ಇವರ ಸೇವೆಗೆ ಪ್ರಸನ್ನನಾಗಿ ಉಪದೇಶ ಕೊಡ್ತಾನೆ. ಸಂತ ಏಕನಾಥ ಮಹಾರಾಜರು ಜನಾರ್ದನ ಸ್ವಾಮಿಗಳು ಅಂತಲ್ಲಿ ಹೋಗ್ತಾರೆ. ಗುರು ಬೇಕು ಅಂತೇಳಿ ಹೋದ ಕೂಡಲೇ ಉಪದೇಶ ಕೊಡೋದಿಲ್ಲ. 12 ವರ್ಷ ಪರೋಪರಿ ಸೇವೆ ಮಾಡ್ತಾರೆ ಏಕನಾಥ ಮಹಾರಾಜರು. 12 ವರ್ಷ ನಂತರ ಜನಾರ್ದನ ಪಂತ್ರ ಪ್ರಸನ್ನರಾಗಿ ನೀವು ಉಪದೇಶ ಕೊಡಬೇಕು ಅಂತೇಳಿ ದತ್ತಾತ್ರೇಯ ದರ್ಶನ ಮಾಡಿಸಿ ದತ್ತಾತ್ರೇಯರ ಅನುಮತಿ ಕೊಟ್ಟ ಮೇಲೆ ಜನಾರ್ದನ ಪಂತ್ರ ಏಕನಾಥ ಮಹಾರಾಜರಿಗೆ ಉಪದೇಶ ಕೊಡ್ತಾರೆ. ಇಷ್ಟು ಕಠಿಣವಾದಂಥದ್ದು ಮೋಕ್ಷ ಅಂತ ಅನ್ನುವಂಥದ್ದು ಸುಮ್ಮನೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವುದು ಅನ್ನುವಂಥದ್ದು ಸುಮ್ಮನೆ ಸಾಧ್ಯ ಇಲ್ಲ. ಇದ್ರ ಹಿಂದೆ ಅಂಥ ಒಂದು ಪ್ರಯತ್ನದ, ಅಂಥ ಒಂದು ತಳಮಳ ಅದ. ಪ್ರಯತ್ನ ತಳಮಳ ಇವೆರಡೂ ಕೂಡಿದ್ರೆ ಮಾತ್ರ ನಾವು ಭಗವಂತನ ಸದ್ಗುರುನಾಥನ ಸಾಮೀಪ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯದ. ಮತ್ತು ಸದ್ಗುರುಗಳ ಸಾನ್ನಿಧ್ಯದಾಗೆ ಇದ್ದೇವಲ್ರಿ. ಹೌದು, ಇಬ್ಬರು ಗುರುಗಳಿದ್ದಾರೆ ಇಲ್ಲಿ. ಗುರುಗಳು ಪರಮ ಗುರುಗಳು ಇವರಿಬ್ಬರು ಇಲ್ಲೇ ಇದ್ದಾರೆ. ಇಲ್ಲಿ ಸದ್ಯಕ್ಕಿದ್ದಾರೆ ಅವರು. ಇವರು ನಡು ನಾವು ಕೂತೆವು. ಸಾನ್ನಿಧ್ಯದಾಗ ಇದ್ದಾವ ಅಂದರೆ ಏನದು? ಸಾನ್ನಿಧ್ಯದೊಳಗಿದ್ದರೂ ಸಹಿತ ನಿಮಗೆ ಮುಕ್ತಿಯನ್ನು ಪಡ್ಕೋಬೇಕು ಅನ್ನುವಂಥ ತಳಮಳನೆ ಇರಲಿಕ್ಕಂದ್ರೆ ಎಷ್ಟು ಕಾಲ ನೀವು ಇಲ್ಲೇ ಕೂತ್ರಿ ಏನಾಗಬೇಕಾಗಿದೆ? ಹೌದು, ಖರೆ ಮುಕ್ತಿಯ ಒಂದು ಸೋಪಾನದ ಇಲ್ಲಿ ಬರೇ ಬಂದು ಕೂತರು ಸಹಿತ ನಿನ್ನಂತಲೇ ಭಾವನೆಗಳ ಬದಲಾಗಬೇಕು. ಆದರೆ ಭಾವನೆಗಳ ಬದಲು ಯಾಕೆ ಆಗುವುದಿಲ್ಲ ಅಂದ್ರೆ ಭಾವನೆ ಬದಲು ಆಗಬೇಕು, ಭಗವಂತ ನನಗೆ ಒಲಿಬೇಕು ಅಂತ ಇಲ್ಲಿ ಬಂದು ಕೂಡುವುದಿಲ್ಲ. ನಾವು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬರ್ತೇವೆ? ಇವತ್ತು ನೋಡ್ರಿ, ಮಹಾರಾಜರು ಒಂದು ಕಳಕಳಿ ಹೆಂಗಿರಬೇಕು. ಸಾಕ್ಷಾತ್ಕಾರ ಆದಮೇಲೂ ಸಹಿತ ಪ್ರಪಂಚವನ್ನು ತ್ಯಾಗ ಮಾಡಿದವರು ಯಾರಾದರೂ ಇದ್ರೆ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು. ಅವರಿಗೆ ಪ್ರಪಂಚದೊಳಗೆ ಸಾಕ್ಷಾತ್ಕಾರ ಆಗಿತ್ತು. ಆದರೂ ಸಹಿತ ಯಾಕೆ ಮನೆ ಬಿಟ್ಟರು ಅವರು? ಅವರಂದ್ರು ಈ ಉಪಾಧಿಯೊಳಗಿದ್ದೆ ಅಂದ್ರೆ ನನ್ನ ಗುರುವಿನ ಭಕ್ತಿಯನ್ನು ಬೆಳೆಸಲಿಕ್ಕೆ ನನಗೆ ಇದ್ರಾಗ ಆಗೋದಿಲ್ಲ. ಗುರುವಿನ ಭಕ್ತಿ ಬೆಳೆಸಲಿಲ್ಲ, ಗುರುವಿನ ಕೀರ್ತಿಯನ್ನು ಬೆಳೆಸಲಿಲ್ಲ ಅಂದ್ರೆ ನನ್ನ ಶಿಷ್ಯತ್ವ ತಗೊಂಡು ಏನು ಮಾಡೋದು ಅಂದ್ರೆ ಅವರು ನನ್ನ ಧರ್ಮ ಏನು? ನನ್ನ ಗುರುವಿನ ಕೀರ್ತಿಯನ್ನು ಜಗತ್ತಿನ ತುಂಬ ಬೆಳಗಬೇಕು ನಾನು. ಇದು ನಾ ಈ ಉಪಾಧ್ಯಾಯ ಕೂತ್ರ ನನಗೆ ಆಗೋದಿಲ್ಲ, ನನಗೆ ಸ್ವತಂತ್ರತಾ ಬೇಕಾಗ್ಯದ ಅಂತೇಳಿ ಉಟ್ಟು ಬಟ್ಟೆ ಮೇಲೆ ಮನೆ ಬಿಟ್ಟು ಬಂದರು ಅಂತ ನಾವು ಹೇಳ್ತೀವಿ. ಹೇಳೋದಕ್ಕೆ ವಾಸ್ತವಕ್ಕೆ ಭಾಳ ಫರಕದ. ಕಲ್ಪನಾ ಮಾಡ್ಕೊಂಡೇವಂದ್ರೆ ಉಟ್ಟು ಬಟ್ಟೆ ಮೇಲೆ ಮನೆ ಬಿಟ್ಟು ಇಲ್ಲೇ ವಿಜಾಪುರಕ್ಕೆ ಹೋಗೋದಾಗೋದಿಲ್ಲ ನಮಗೆ. ಮತ್ತು ವಿಜಾಪುರಕ್ಕೆ ಹೋದ ಕೂಡಲೇ ಮತ್ತೆಲ್ಲ ಸಾಮಾನು ಬೇಕೇ ಆಗ್ತಾವೆ. ಸಂಜೆ ಆದ ಕೂಡಲೇ ಹೊತ್ಕೊಳ್ಳಿಕ್ಕೆ ಬೇಕು. ಆದರೆ ಇವೇನು ವಿಚಾರ ಮಾಡಲಿಲ್ಲ. ಅವ್ರೇನು ಬೇಕು, ಅವ್ರ ಗುರಿ ಏನಿತ್ತು? ನನ್ನ ಗುರಿ ಏನಪ್ಪ ಅಂದ್ರೆ ನನ್ನ ಗುರುವಿನ ಕೀರ್ತಿಯನ್ನು
ಇದಕ್ಕೆ ಅವರು ಎಷ್ಟು ಚಡಪಡಿಸ್ತಿದ್ರಲ್ಲ, ನನ್ನ ಗುರುವಿನ ವೃಂದಾವನ ಎಲ್ಲಿ ಮಾಡಬೇಕು ಅಂತೇಳಿ ಚಡಪಡಿಸ್ತಿದ್ರು ಅವರು. ಹೀಗಾಗಿ ಮೊದಲು ವಿಜಯಪುರಕ್ಕೆ ಬಂದರು, ಸಂದೇವ್ರ ಗುಡಿಯಾಗ ಕೂತರು, ಮಂದಿ ಪರಿಚಯ ಇತ್ತು. ನಮ್ಮ ರಾಮಚಂದ್ರ ಮಹಾರಾಜ ಜೋಡಿ ಬರ್ತಿದ್ರಲ್ಲ ರಂಗಣ್ಣ, ಅವರೇ ನೋಡಂತೇಳಿ 2-3-4 ದಿವಸ ಅವ್ರ ಜೋಡಿ ಇದು ಚಲೋ ತೆಗೆದು ಮಾಡಿದರು. ಖರೆ ಇಲ್ಲಿ ಕೂತೇನು ಮಾಡಲಿ ಅಂದ್ರೆ ಅವರು ನಾ ಬಂದ ಕಾರ್ಯ ಅದಕ್ಕೆ ನಾ ಕೂಡಬಾರ್ದು ಅಂಥೇಳಿ ಏನು ಮಾಡಬೇಕು ಅಂದ್ರೆ ತೊರವಿಗೆ ಹೋದರು. ಯಾಕೆ ತೊರವಿಗೆ ಹೋಗೋದು ಅಂದ್ರೆ ರಾಮಚಂದ್ರ ಮಹಾರಾಜರನ್ನು ಕರ್ಕೊಂಡು ತೊರವಿ ಸಪ್ತಾಹಗಳಿಗೆ ಹೋಗ್ತಿದ್ರು. ತೊರವ್ಯಾಗರೆ ನನ್ನ ಗುರುವಿನ ವೃಂದಾವನ ಮಾಡ್ಬೇಕಂತ ಹೋದ್ರು. ಅಲ್ಲಿ ಜನರು ಸಪೋರ್ಟ್ ಮಾಡಲಿಲ್ಲ. ಆದ್ರೆ ಭಗವಂತನ ಪ್ರೇರಣಾನೇ ಬೇರೆ ಇತ್ತು. ಪಾಂಡುರಂಗ ಸಂತರ ನ್ಯಾವ ಮಾಡಿಕೊಂಡು ಮಹಾರಾಜರನ್ನ ಪಂಢರಪುರಕ್ಕೆ ಕರೆಸಿಕೊಂಡ. ಅವ್ರು ಬಂದರು, ಮಹಾರಾಜರ ಪಂಢರಪುರ ಏಕಾದಶಿಗೆ ಹೊಂಟೇವು, ಬರ್ತೀರೇನ್ರಿ, ನಡ್ರಿಪ್ಪ ಹೋಗೋಣ ಅಂತಂದರು. ಹೋದರು. ಅಲ್ಲಿ ಹೋದ್ಮೇಲೆ ಅವರೆಲ್ಲ ಪಾಳಿ ಅದು ನೋಡಿದ್ರೆ ಅದು ಎಲ್ಲಿತ್ತಂದ್ರೆ ಗೋಪಾಲ್ಪುರ ದಾಟಿ ಪಾಳಿ ಇತ್ತದು. ನಮಗೆ ಹೆಂಗೆ ಪಾಂಡುರಂಗನ ದರ್ಶನ ಆಗ್ತದೆ ಅಂತೇಳಿ ಪಾಳ್ಯಾಗ ನಿಂತರು. ಮಹಾರಾಜರು ಹೆಂಗೆ ರೀ ಅಂತಂದರು. ಆತ್ಮ ನೀವು ನಿಂದ್ರೆ ನೋಡಿ ಏನಾಗ್ತದೆ ಅಂತೇಳಿ ಹೋಗಿ ಒಂದು ಕಡೆ ಕೂತರು. ಒಬ್ಬ ಪೊಲೀಸ್ ಬಂದಲ್ಲಿ, ಯಾಕ್ರಿ ಅಜ್ಜಾರ ನೀವೇ ಇಲ್ಲಿ ಕೂತೀರಿ? ಅಜ್ಜಾರೇನೆ ಅವಾಗೇನು ಹಾಜರಾಗಿದ್ದಿಲ್ಲ, ಯಾಕ್ರಿ ಇಲ್ಲಿ ಕೂತೀರಿ ಅಂದರು. ಪಾಂಡುರಂಗನ ದರ್ಶನಕ್ಕೆ ಬಂದನಪ್ಪ, ಪಾಳ್ಯನೇ ಭಾಳ ಅದ ಅಂತ ಇಷ್ಟು ಅಂದರು. ಹಂಗಾರೆ ನಡ್ರಿ ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಡೈರೆಕ್ಟ್ ಪಾಂಡುರಂಗನ ದರ್ಶನ ಆಗ್ತದೆ. ಪಾಂಡುರಂಗನ ದರ್ಶನ ಆಗಿ ಬಂದು ಕೂತರು. ಅವ್ರು ಬಂದರು, ಮಹಾರಾಜರ ಭಾಗ ಆತ್ಲದ ರೀ, ನೀವು ಹೆಂಗೆ ಮಾಡ್ಬೇಕ್ರಿ ನಿಮ್ಮ ದರ್ಶನದ ಅಂದರು. ನನ್ನ ದರ್ಶನ ಆಗಿಬಿಟ್ಟದು. ಪಾಂಡುರಂಗನ ಕರ್ಕೊಂಡು ನನ್ನ ದರ್ಶನ ಮಾಡಿಕೊಟ್ಬಿಟ್ಟ. ಅಂದರೆ ಇವೆಲ್ಲ ಅದ್ಭುತ, ಇವೆಲ್ಲ ಇದು ಸೂತ್ರದ ಅಷ್ಟು ಬಂದು ಅಲ್ಲಿ ಎಲ್ಲಿ ಹೇಳ್ಕೊಂಡಿದ್ರು ಅಲ್ಲಿ ಮಲ್ಕೊಂಡ್ರು. ಕನಸಿನಾಗ ಪಾಂಡುರಂಗ ಪ್ರೇರಣೆ ಮಾಡಿದ, ನೀನು ಕುಕ್ಕುಟ ಮುನಿ ಆಶ್ರಮವಾಗಿರುವಂಥ ಕುಬುಕಡ್ಡಿಗೆ ಹೋಗಿ ಭಕ್ತಿ ಬೆಳೆಸ, ಕುಬುಕಡ್ಡಿಗೆ ಹೋಗಿ ಭಕ್ತಿ ಬೆಳೆಸಂತೇಳಿ ಮೊದಲಿಗೆ ಪ್ರೇರಣೆ ಆಗಿದ್ದು ಪಾಂಡುರಂಗನಿಗೆ. ನಂತರ ರಾಮಚಂದ್ರ ಮಹಾರಾಜರು, ಭಾವಸಾಹೇಬ್ ಮಹಾರಾಜರು, ಬೇರೆ ಬೇರೆ ತುಕಾರಾಮನ ಕೆರೆಯಾಗ ಹೋಗಿ ನಿಂತು ಭಜನೆ ಭಕ್ತಿ ಬೆಳೆಸಂದರು. ಹಿಂಗೆ ಎಲ್ಲ ಕೂಡಿಸಿ ಎಲ್ಲರ ಗುರಿ ಎಲ್ಲಿತ್ತು ಅಂದರೆ ಕುಕ್ಕುಟ ಮುನಿ ಆಶ್ರಮ ಇತ್ತಂತಿದ್ದು. ಇಂಥ ಒಂದು ಜಾಗದೊಳಗೆ ಮಹಾರಾಜರು ಬರಬೇಕಾತು. ಬರಬೇಕಾದ್ರೆ ಇಲ್ಲಪ್ಪ ಇತ್ತಪ್ಪ ಅಂತೇಳಿ ಸಂತಿದ್ದ. ಸಂತಿಗೆ ಪಾಂಡುರಂಗ ಪ್ರೇರಣೆ ಮಾಡಿದನು. ಒಬ್ಬರು ಬಿಳಿ ಅರಿಬೆ ಹಾಕ್ಕೊಂಡವ್ರು ಬರ್ತಾರೆ, ಅವ್ರಿಗೆ ನೀಗೆಲ್ಲ ವ್ಯವಸ್ಥೆ ಮಾಡಪ್ಪ, ನಿಮ್ಮ ಇದ್ರಾಗ ಜಾಗ ಕೊಡೋದ್ರು ಅಲ್ಲಿದ್ರು. ಇದು ಎಲ್ಲರಿಗೂ ಗೊತ್ತಿದ್ರು ಯಾಕೆ ಮತ್ತೆ ಹೇಳ್ಬೇಕ್ರಿ ಅಂತ ಅನ್ಬೋದು ನೀವು. ಗೊತ್ತಿದ್ದನ್ನೇ ನಾವು ಮತ್ತೆ ತಿರುಗಿ ಮೆಲಕ್ಕೆ ಹಾಕಬೇಕಿಲ್ಲ. ಯಾಕಂದ್ರೆ ಬರೇ ಗೊತ್ತಿದ್ರೆ ಆಗೋದಿಲ್ಲ. ಆ ಪ್ರಸಂಗದಾಗ ನಾವು ಹೋಗಿ ನಿಂದಿರಬೇಕು. ಅವ್ರು ಬರುವುದೇನು ನಡ್ಕೋತ ಇಲ್ಲಿ ಬಂದರು, ಕುಬಕಡಿಗೆ ಬಂದರು. ಹೆಂಗೆ ಬಂದರು? ಅವಾಗೇನು ಇದ್ದಿದ್ದೇ ಇಲ್ಲ, ನಡ್ಕೋತ ಬಂದರು. ಹಗಲಿಗೆ ಒಂದು ಹಸ್ಬಿ ಹಾಕ್ಕೊಂಡು ನಡ್ಕೋತ ಬಿಸಿಲಾಗಿ ಬಂದ್ರೆ ಈ ಹಳದಾಗ ಬಂದು ಹುಡುಗರನ್ನ ಕೇಳಿದ್ರೆ ಇಷ್ಟಪ್ಪ ಅಂದರೆ ಯಾರು ಅಂತೇಳಿ ಆವಾಗ ಅಲ್ಲಿ ಹೋದರು. ಇದಾತು. ಇಷ್ಟಾದಮೇಲೆ ಮಹಾರಾಜರಿಗೆ ಏನಾಯ್ತು, ಪಾಂಡುರಂಗ ನನ್ನ ಗುರುವಿನ ಒಂದು ಕೀರ್ತಿ ಬೆಳೆಸಲಿಕ್ಕೆ ಪ್ರಥಮವಾಗಿ ಆಜ್ಞಾ ಕೊಟ್ಟಾವ ಅಂಥೇಳಿ ಏನು ವೃಂದಾವನ ಕಟ್ಟಬೇಕಂತೇಳಿ ಈ ಮೊದಲು ಅಲ್ಲೊಂದು ದಿವಸ ಸಪ್ತಾಹ ಆಯ್ತು, ಅಲ್ಲೊಂದು ಇದು ಸ್ಥಾಪನೆ ಮಾಡಿದರು. ಇವೆಲ್ಲ ಹಾಕ್ಕೊತ ಬಂದು. ಆದರೆ ತಳಮಳ ಮಾತ್ರ ನಮ್ಮ ಮಹಾರಾಜರ ರಾಮಚಂದ್ರ ಮಹಾರಾಜರು ನನ್ನ ಗುರುವಿನ ವೃಂದಾವನ ಆಗಬೇಕಂತೇಳಿ ಯಾವಾಗ ಎಲ್ಲ ಜಾಗ ತೊಗೊಂಡು ವೃಂದಾವನ ಮಾಡೋದು ಜ್ಞಾನ ಇದು ಆತಲ್ಲ, ಅವಾಗ ಸ್ವತಃ ಮಹಾರಾಜರೇ ಪಂಢರಪುರಕ್ಕೆ ಹೋದರು. ಹೋಗಿ ಇವ್ರು ಏನು ಮೂರ್ತಿಗಳಿದ್ದಾರಲ್ಲ, ಪಾಂಡುರಂಗ, ರುಕ್ಮಿಣಿ ಪಾಂಡುರಂಗ, ಈ ಮೂರ್ತಿ ಮಹಾರಾಜರೇ ತೊಗೊಂಡು ಬಂದ ಇಲ್ಲಿ ಮೂರ್ತಿ ಸ್ಥಾಪನಾ ಮಾಡಿದರು. ಇಲ್ಲಿ ಮೂರ್ತಿ ಸ್ಥಾಪನಾ ಮಾಡಿ ವಿಠ್ಠಲ ಜಯಂತಿ ಅಂದರು. ಅಂದರೆ ವಿಠ್ಠಲ ಇಲ್ಲಿ ಕುಬಕಡ್ಡಿ ಒಳಗೆ ಹುಟ್ಟಿದ ನೋಡಪ್ಪ. ಕುಬಕಡ್ಡಿ ಒಳಗೆ ವಿಠ್ಠಲ ಹುಟ್ಟಿದ. ಅವ ಹುಟ್ಟವನೆಲ್ಲ ಸಾಯವನೆಲ್ಲ ಕರೆ. ಮಹಾರಾಜರ ಕಳಕಳಿ ಹೆಂಗಿತ್ತಂದ್ರೆ ಪಾಂಡುರಂಗ ಇಲ್ಲಿ ಜನ್ಮ ತಾಳಿದ ಅಂತೇಳಿ ಇದಕ್ಕೆ ವಿಠ್ಠಲ ಜಯಂತಿ ಅಂತೇಳಿ ಹೆಸರಿಟ್ಟರು. ಈ ವಿಠ್ಠಲ ಜಯಂತಿ ಮಾಡಬೇಕಾದ್ರೆ 3 ದಿವಸ ಸಪ್ತಾಹನೇ ಒಂದು ವಿರಿ ಇರ್ತದೆ. ಈ ವಿಠ್ಠಲ ಜಯಂತಿ ಹೆಂಗೆ ಮಾಡ್ಬೇಕಂದ ಕೂಡಲೇ ನಮ್ಮ ಭಾವರ ಅಪ್ಪವರು ವಿಠ್ಠಲ ಜಯಂತಿ ನಾನೇ ಮಾಡ್ತೀನಿ ಅಂತಂದರು. ಅವ್ರಿಗೆ ಒಪ್ಪಿಸಿದ್ರು. ಅವ್ರು ಇಲ್ಲಿ ತನಕ ವಿಠ್ಠಲ ಜಯಂತಿ ಅವ್ರು ಮಾಡ್ಕೋತ ಬಂದಾರೆ. ಏನು ಇದು ಅವ್ರಿಗೊಂದು ಒಪ್ಪಿಸಿದ ಕೆಲಸದ ಮಾಡ್ಕೋತ ಬಂದರು. ಮುಂದೆ 3 ದಿವಸ ಸಪ್ತಾಹ ಆಯ್ತು. ಈ ಸಪ್ತಾಹದಾಗ ಅದಕ್ಕೆ ವಿಠ್ಠಲ ಜಯಂತಿ ಯಾಕೆ ಬರ್ತಂದ್ರೆ ಹುಣ್ಣಿಮೆ ದಿವಸ, ಹುಣ್ಣಿಮೆ ಮರು ದಿವಸ
ವಿಠ್ಠಲ ಜಯಂತಿ ಬರ್ತದೆ. ಗುರುಪೂರ್ಣಿಮಾ ಆದಮೇಲೆ ವಿಠ್ಠಲ ಜಯಂತಿ, ವಿಠ್ಠಲನ ಇಲ್ಲಿ ಜನ್ಮ ಆದಮೇಲೆ ನಾಳೆ ಒಂದು ದಿವಸ ಇದು ಮಾಡ್ಕೊಂಡು ನಾಡ್ದು ಸಪ್ತಾಹ ಶುರು ಆಗ್ತದೆ. ಈ ಒಂದು 3 ದಿವಸ ಸಪ್ತಾಹದೊಳಗೆ ನಾವು ಏನು ಮಾಡಬೇಕು? ಮಹಾರಾಜರನ್ನ ಹೊಲಸೋಳಿಕ್ಕೆ ಬಂದೆವು, ಉದ್ಧಾರ ಆಗ್ಲಿಕ್ಕೆ ಬಂದೆವು ಅನ್ನೋದು ಮೊದಲು ತಲೆಗೆ ಇಟ್ಕೊಂಡೇ ಇಲ್ಲಿ ಒಳಗೆ ಬರಬೇಕಿಲ್ಲಿ. ಗೊಳ್ಳ ಮಾತಾಡ್ಲಿಕ್ಕೆ ಬಂದೆವು ಅಂತ ಇಟ್ಕೋಬಾರ್ದು. ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದೆವು ಅಂತ ಏನು 3 ದಿವಸ ಟೈಮ್ ಪಾಸ್ ಆಗ್ತದೆ ನೋಡ್ರಿ. ಅದಕ್ಕೆ ಹೊಂಟೇವತ್ತು ಹಿಂಗೆಲ್ಲ ಬರೋದು ಅದ. ಇಲ್ಲಿ ಬರೋದು ಅದಕ್ಕಂದ್ರೆ ನನ್ನ ಜೀವನದ ಉದ್ಧಾರ ಮಾಡ್ಕೊಳ್ಳಿಕ್ಕೆ ನಾ ಇಲ್ಲಿ ಬಂದಿನಿ. ಇಲ್ಲಿ ಏನೇ ಕಾರ್ಯಗಳು ನಡೆದ್ರು ಸಹಿತ ಅದು ಮಹಾರಾಜರ ಪ್ರೇರಣಾ ಮೂಲಕ ನಡೆದಿರ್ತದೆ. ಇಲ್ಲಿ ಯಾರೇ ಹೇಳೋರಿದ್ರು ಅವ್ರೊಳಗೆ ಮಹಾರಾಜರೇ ಹೇಳಿಸ್ತಿರ್ತಾರೆ. ಆ ವ್ಯಕ್ತಿನ ನೋಡಬಾರ್ದು. ಅವು ಮಹಾರಾಜರಿಂದ ನಮ್ಮ ಉದ್ಧಾರಕ್ಕಾಗಿ ಮಾಡ್ಲಿಕ್ಕತ್ತಾರಂತ ಭಕ್ತಿಯಿಂದ ನಾವು ಶ್ರವಣ ಮಾಡಿದೆವು ಅಂದ್ರೆ, ಮಹಾರಾಜರು ಮಾಡಿದ ಉಪಕಾರವನ್ನು ನಾವು ನೆನೆಸ್ಕೊಂಡೇವಂದ್ರೆ, ಏನು ವಿಚಾರ ಮಾಡ್ರಿ ನೀವು. ಇಲ್ಲಿ ಸಪ್ತಾಹ ಆಗ್ಬೇಕಾದ್ರೆ ಮೊದಲು ಪತ್ರಾಸದ ಇದು ಇತ್ತಿಲ್ಲೆಲ್ಲ, ಏನು ಪತ್ರಾಸದ್ದೇ ಇತ್ತು. ಎಲ್ಲ ಈ ಮಣ್ಣಿನ ಗಾಡಿ, ಎಣ್ಣೆ ಸರಿಸಿದ ಗಾಡಿಗಳು ಮಹಾರಾಜರು 15 ದಿವಸ ಅಗಾವು ಬರ್ತಿದ್ರು. ರಮೇಶ್ ನಿನಗೂ ಬರ್ತದೆ, 15 ದಿವಸ ಅಗಾವು ಬರ್ತಿದ್ರು. ತಿಪ್ಪಣ್ಣ ಭೀಮಶಪ್ಪಣ್ಣ ಇಬ್ಬರು ಇರ್ತಿದ್ರು. ನಮ್ಮನ್ನೆಲ್ಲ ಕರ್ಕೊಂಡವ್ರು, ಗುರಣ್ಣ, ನಾನು, ಇವನು ರಮೇಶ, ಸುರೇಶ, ಇವು ಶಿವು ಎಲ್ಲರನ್ನೂ ಕರ್ಕೊಂಡು ಬಣ್ಣ ಹಚ್ಚೋದು, ಹುರುಮಂಜು ಹಚ್ಚೋದು, ಹುರುಮಂದು ಕಡಿಯೋದು. ಏನು ಗುರುಮುರಿಗೆ ಏನು ನಮ್ಮ ಮಹಾರಾಜರದು ಎಷ್ಟು ಗುರುವಿನ ಸಂಬಂಧ. ಅವರು ಮನಸ್ಸು ಹಿಂಗೆ ಹೋಗ್ತದಲ್ಲ. ಸಣ್ಣ ಹುಡುಗರಿಗತ್ತೆ ಆ ಕಡೆ ಈ ಕಡೆ ಓಡಾಡ್ತಿದ್ರು. ಇಲ್ಲಿ ಬಂದರೆ ಅಲ್ಲಿ ಇರ್ತಿದ್ರು, ಅಲ್ಲಿ ಬಂದರೆ ಇಲ್ಲಿ ಇರ್ತಿದ್ರು. ವಿಚಾರ ಮಾಡ್ರಿ ನೀವು. ಇಲ್ಲೊಂದು ಮ್ಯಾಲೆ ಬೋರ್ಡ್ ಇತ್ತು, ರಾಮಚಂದ್ರರಾವ್ ಮಹಾರಾಜರ ಮಠ ಅಂತೇಳಿ ಇತ್ತದ ಬರೆದಿದ್ದು. ಆವಾಗ ಇವು ಬಾಬಾನಗರ ಯಾರವ? ಬಾಬಾನಗರ ಗುಂಡು ಅಲ್ಲ, ಯಾರೋ ಬರ್ತಾರೆ ಪೇಂಟಿಂಗ್ ಮಾಡ್ತಿರಲ್ಲ, ಯಾರವರು? ಪಂಡಿತ. ಅವನೇ ಒಬ್ಬ ಅವಾಗ ಬರೀದು ಗಿರಿದು ಮಾಡವ. ಆ ಸರಿ ಬರಲಿಲ್ಲ. ನನಗೇನಂದ್ರು, ಶಂಕರು ಬಾ ಇಲ್ಲ. ನಾವೊಂದು ಸ್ವಲ್ಪ ಗಾಡಿ ಮೇಲೆ ಬರೆಯೋದು ತೆಗೆಯೋದು ಫೋಟೋ ಮಾಡ್ತಿದ್ನಲ್ಲ, ಅವ್ರ ಪೇಂಟರ್ ನಾನೇ ಇದ್ದೆ. ಅವಾಗ ಪಂಡಿತ್ ಬಂದು ಅಲ್ಲಿ ಇಲ್ಲೆಲ್ಲ ಹಿಂಗೆ ಡಿಸೈನ್ ತೆಗಿಯೋತ್ನ ನನಗೆ ಬಣ್ಣ ಹಿಡ್ಕೊಂಡು ನಿಂದ್ರ. ಅವರು ನೋಡೋರು ಹೆಂಗೆ ಮಾಡ್ತಾರೆ ನೋಡ್ಕೊತ ನಿಂದ್ರ ಅಂತೇಳಿ ನನಗೇನೆ ಸಿಟ್ಟು ಸಾವು ಬರೋದು. ನಾವು ಸುಮ್ಮ ಆಡ್ಬೇಕಂದ್ರೆ ಏನು ಮಹಾರಾಜರಿಗೆ ನಮಗೆ ಇದು ಮಾಡ್ತಾರಂತೇಳಿ ಅವ್ರಂದ್ರು ಅದಷ್ಟು ಓದು ಬರೆದು ಬಿಡಕ್ಕಂತಪ್ಪ. ನಾ ಹೆಂಗೆ ಬರಲ್ರಿ ಅಂತ ಅಂದೆ. ಇಲ್ಲ ಅವು ಬರ್ದಿದ್ದಿರ್ತಾವ, ಅವತ್ರ ಮೇಲೆ ಹಿಂಗೆ ಇದು ಮಾಡಿಬಿಡೋದು ಅಂತಂದ್ರೆ. ಅದಕ್ಕೆ ಹ್ಞೂ ಸಂಜೆನಾಗ ಬರೀತಂದ್ರೆ ಸಂಜೆನಾಗ ಬರ್ತಂದ ಕೂಡಲೇ ಯಾಕೆ ಈಗೇನಾಗ್ತದೆ? ಈಗ ಬಿಸಿಲು ಅದ ರೀ, ಈಗ ಬಿಸಿಲು ಅದ್ರೆ ಸಂಜೆನಾಗ ಬರೀತೀನಿ. ಕೊಡಿ ಬಿಸಿಲೇನದ, ನಾನು ಬಿಸಿಲನ್ನಿದ್ರ ನದಿ ಅಂತೇಳಿ ನಿಚ್ಚುಣಿಕೆ ಹಚ್ಚಿಸಿ ನನ್ನ ಮ್ಯಾಲೆ ಏರಿಸಿ ನಿಚ್ಚುಣಿಕೆ ಹಿಡ್ಕೊಂಡು ನಾ ಬರೀ ತನಕ ಮಹಾರಾಜರಲ್ಲಿ ನಿಂತರು ಬಿಸಿಲಾಗ. ಅಂದ್ರೆ ಗುರುವಿನ ಒಂದು ಭಕ್ತಿ, ಗುರುವಿನ ಒಂದು ಕೀರ್ತಿ, ಗುರುವಿನ ಒಂದು ಕೃಪಾ ಪಡ್ಕೊಳ್ಳಿಕ್ಕೆ ಶಿಷ್ಯ ಅನ್ನವ ತನ್ನ ಎಲ್ಲ ಅವರಂತಾರ ದೇಹ ಮಿಥ್ಯಾ ಜಾಣೋನಿ ಯಾಚಿ ಸಾರ್ಥಕ ಚೀಕರಾವೆ. ಸಮರ್ಥರಂತಾರ ಈ ದೇಹ ಸುಳ್ಳದ ಅಂತ ತಿಳ್ಕೊ. ನಾವೆಲ್ಲಿ ಇಲ್ಲಿ ತನಕ ನಾವೇನು ಈ ದೇಹವನ್ನೇ ನೆವ ಮಾಡಿಡ್ತೇವೆ. ಜಾಗರಣೆ ನಮಗೆ ಆಗಿ ಬರೋದಿಲ್ಲ, ಥಂಡಿ ಆಗಿ ಬರೋದಿಲ್ಲ. ಮತ್ತು ಮಹಾರಾಜರು ಅಲ್ಲಿ ಇದ್ರಾಗ ಯಾವುದು ಎಂಗಳೇಶ್ವರ ಗುಡ್ದಾಗ ತಪಸ್ಸು ಮಾಡಿದರು. ನಾವು ಆಮೇಲೆ ನೋಡ್ಲಿಕ್ಕೆ ಹೋದ್ರೆ ಅವು ಏಕಂತೇನೇ ಇರ್ತಾರೋ ಮುಳ್ಳು ಬರ್ತಿದ್ದಿಲ್ಲ, ಅಲ್ಲೇ ಇಲ್ಲೇ ಬಿದ್ದಿದ್ದು. ಆವಾಗ ನಾವು ಹೋಗ್ಬೇಕಾದ್ರೆ ಒಬ್ಬರ ಕೈ ಹಿಡ್ಕೊಂಡು ಒಬ್ಬರು ಹೋದೆವು. ಮಹಾರಾಜರಲ್ಲಿ ಹೋಗಿ ಹೆಂಗೆ ಕೂತಿರ್ಬೇಕಂಗಾರೆ ದೇಹ ಮಿಥ್ಯ, ಇದು ಮಿಥ್ಯದಂತ ತಿಳ್ಕೊ. ಮಿಥ್ಯದಂತ ತಿಳ್ಕೊಂಡ ಮೇಲೆ ನಿನ್ನ ಪರಮಾರ್ಥ ಶುರುವಾಗ್ತದೆ ಅಂತಾರೆ ಅವರು. ದೇಹ ಮಿಥ್ಯಾ ಜಾಣೋನಿ ಯಾಚಿ ಸಾರ್ಥಕತೆ ಕರಾವೆ. ಇದ್ರ ಸಾರ್ಥಕತೆ ಮಾಡ್ಕೋ ಜೀವನದ್ದು. ಭಜನ ಭಾವೇ ತೋಷವಾವೆ ಚಿತ್ತ ಸದ್ಗುರುಚಿ ಅಂತ. ಸದ್ಗುರುನಾಥನ ನಾಮಸ್ಮರಣೆ, ಭಜನೆ, ಭಕ್ತಿ ಇವನ್ನೆಲ್ಲ ಮಾಡಿ ಅವ್ರ ಚಿತ್ತವನ್ನು ಸಂತೋಷಗೊಳಿಸ್ನಿ ಅಂತಾರೆ. ಇಷ್ಟು ಮಾಡಿದೆ ಅಂತ ತಿಳ್ಕೊರಿ ನೀವು. ಅವರಂತಾರ ಅನನ್ಯ ಭಾವೇ ಜೀವೇ ಪ್ರಾಣೇ ಶರೀರ ದೇಹಿ ವೇಚಾವೆ. ಸದ್ಗುರುನ ಸಂತೋಷಗೊಳಿಸಲಿಕ್ಕೆ ಪ್ರಸಂಗನ ಬಂದ ನಿನ್ನ ಜೀವನೇ ಕೊಡಬೇಕಂದ್ರೂ ಸಹಿತ ಕೊಡಲಿಕ್ಕೆ ತಯಾರಾಗಲಿ. ಆವಾಗ ಏನಾಗ್ತದೆ ಅಂದ್ರೆ ಮನಿ ಧರಾವೇತೆ ಹೋತೆ. ನಿಮ್ಮ ಮನಸ್ಸಿನಾಗ ಏನಂತೆ ಅದು ಆಗಿ ಹೋಗ್ತದೆ. ಈಗ ನಾವು ಅಂತೇವೆ, ನಾವು ಅಂದಂಗೆ ಯಾರು ಆಗ್ಯದ್ರಿ? ಈಗ ನಾವೆಲ್ಲ ಅಂತಿದ್ದೇವ್ರಿ, ಆಗಲಿಲ್ಲ ನೋಡಿ. ಹೆಂಗೆ ಆಗ್ತದೆ?
ಮೊದಲು ಸದ್ಗುರುನಾಥನ ಸಂತೋಷಗೊಳಿಸನಿ ಅನ್ನೋದೇ ಬೇಕಾಗಿಲ್ಲ. ಮನಸ್ಸಿನಾಗ ಮಾಡಿದ್ದು ಸದ್ಗುರುಗಳು ಮಾಗಣ್ಯಾತಿಯಾಸ ಪಾಹೇ ಮುಖ ಕಡೆ ಚಿಂತಿಲ್ಯಾರು ಕಡೆ ಮನೋರಥ. ಮನಸ್ಸಿನಾಗ ನೀ ಏನು ಹಿಡಿದಿದ್ದಿ ಅಂತ ನೋಡ್ತಾನ, ಮೂವತ್ತಿ ಕಡೆ ನೋಡ್ಕೊತ ನಿಂತಿರ್ತಾನ ಸದ್ಗುರುನಾಥ. ಶಂಕರನಿಗೆ ಏನು ಬೇಕಾಗ್ಯದ ಅವ್ನು ಬೇಡುದಿಲ್ಲ, ಅವ್ನು ಮೂವತ್ತಿಲ್ಲ, ಅವ್ನು ನೋಡ್ಬೇಕು ಒಳಗಡೆ ಏನದಾಗಿ, ಅವ್ನು ಎದ್ರಲ್ಲಿ ನಾವು ಪೂರಟ ಮಾಡಬೇಕು ಅಂತೇಳಿ ನೋಡ್ತಿರ್ತಾನಂತ. ಬೇಡೋದೇ ಬೇಕಾಗಿಲ್ಲ. ಬೇಡೋದು ಯಾಕೆ ಬೇಕ್ರಿ? ನಾವು ಮಹಾರಾಜರಿಗೆ ಬೇಡ್ಕೋತೇವೆ. ಈಗ ಹೋದ ಕೂಡಲೇ ಪ್ರಪಂಚದ ವಿಷಯ ಅವು ಇವು ಮತ್ತು ನಾವು ಬೇಡ್ಕೋತೇವೆ ಅಂದ್ರೆ ನಾವು ಏನು ಬೇಡ್ಕೋತೇವೆ ಅವ್ನು ಗೊತ್ತಿಲ್ಲ ಅಂದಂಗಲ್ಲ. ಮತ್ತು ಅವ್ನು ಗೊತ್ತಿಲ್ಲ ಅಂದರೆ ಸರ್ವಜ್ಞ ಅಲ್ಲ ಅಂದಂಗೆ ಆತ. ಸರ್ವಜ್ಞ ಅಲ್ಲ ಅಂದರೆ ಮತ್ತು ಸದ್ಗುರುಗಳು ಸರ್ವಜ್ಞರವರು. ನಮಗೇನು ಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತದ. ಸುಮ್ಮ ನನ್ನ ಮೇಲೆ ಕೈ ಮುಗಿದು ಕೂಡು ಅಂತಾರು. ಕೈ ಮುಗಿದು ಕೂಡು ಹಾಗೆ ಬರೀ ನೀವು ಮನಸ್ಸಿನಾಗ ಮಾಡಿದ್ದಾಗ್ತದ. ಮನಿಧರಾವೇತೆ ಹೋತೆ ವಿಘ್ನ ಹೊಗೆಹಚ್ಚಿ ನಾಸೋ ನಿಜಾತೆ. ಅಕಸ್ಮಾತ್ ಪ್ರಪಂಚದೊಳಗೆ ನಿನಗೆ ಯಾವರೇ ವಿಘ್ನಗಳು ಬರ್ತಿದ್ವು ಅಂದ್ರೆ ಬರೋಕ್ಕಿಂತ ಮೊದಲೇ ಅವು ನಾಶ ಮಾಡಿಬಿಡ್ತಾರೆ ಸದ್ಗುರುನಾಥ. ನಿನ್ನ ತನಕ ಬರ್ಸೇಗೂಡುದಿಲ್ಲ ಅವ. ಏನು ವಿಘ್ನ ಹೊಗೆಹಚ್ಚಿ ನಾಸೋ ನಿಜಾತೆ. ಕೃಪಾ ಕೇಳಿಯ ರಘುನಾಥಾನೇ ಪ್ರಚೀತಿ ಐತಿ. ಅವನು ಕೃಪಾ ಮಾಡಿದಂದ್ರೆ ನನ್ನ ಸ್ವರೂಪವನ್ನೇ ತೋರಿಸ್ತಾನ. ಇಂಥ ಮಹಾನ್ ಕರುಣಾಮಯಿ ನಮ್ಮ ಸದ್ಗುರುನಾಥ ಇದ್ದಾನೆ. ಅಂಥ ಸದ್ಗುರುನಾಥನ ಗುರುನಾಥ ಅಂದ್ರೆ ನಮ್ಮ ಪರಮ ಗುರುವಿನ ಸತ್ತಾದ ಇದು. ಇಲ್ಲಿ ಎಷ್ಟು ವಿಶೇಷದ ಅಂದ್ರೆ ನಮ್ಮ ಗುರುವಿನ ಒಂದು ಸಂಬಂಧ ನಾವು ಎಷ್ಟು ಮಾಡ್ತೇವಲ್ಲ ಅದಕ್ಕಿಂತ ಹೆಚ್ಚು ನಾವು ರಾಮಚಂದ್ರ ಮಹಾರಾಜರ ಸತ್ತದಾಗ ಸೇವೆ ಮಾಡಿದ್ರೆ ನಮ್ಮ ಮಹಾರಾಜರ ಲಘು ಸಂತೋಷಗೊಂಡು ಬಿಡ್ತಾರೆ. ಅದಕ್ಕೆ ನೀವು ಇನ್ನು 3 ದಿವಸ ಏನದಲ್ಲ ಪೂರ್ತಿ ಈ ಒಂದು ಇದ್ರೊಳಗೆ ನಮ್ಮನ್ನು ನಾವು ಮರ್ತು ಬಿಡೋಣ. 3 ದಿವಸ ನಾವು ಎಲ್ಲಿದ್ದೆವು ಏನಂತ ಅನ್ನೋ ಸಹಿತ ಇದು ಮಾಡೋದು ಬೇಡ. ಹಾಗಾಗಿ ನಾನು ವಿಚಾರ ಮಾಡಿ ನಾಳೆ ದಿವಸ ಖುಲ್ಲಾದ ನಾಳೆ ದಿವಸನೂ ಎಲ್ಲರೂ ಬರ್ರಿ ಕೂತ್ಕೊಂಡು ಸ್ವಲ್ಪ ಧ್ಯಾನ ಆಧ್ಯಾತ್ಮ ಚಿಂತನ ಇವನ್ನೆಲ್ಲ ಮಾಡಿ ನಾಳಿನ ದಿವಸನೂ ಸಹಿತ ಅದೊಂದು ವಿಶೇಷ ದಿನ ಅನ್ನಂಗೆ ನಮಗೆ ಲಾಭ ಕೊಡುವಂಗೆ ನಾವು ಮಾಡೋಣ ಅಂತ ಹೇಳ್ಕೊತ ನೀವು ಕೂಡಿಸಿ ಮುಂದಿನ ಇವತ್ತು ವಿಠ್ಠಲನ ತೊಟ್ಟಲ್ದಾಗ ಹಾಕುವಂಥ ಕಾರ್ಯಕ್ರಮ ತೊಟ್ಟಲ್ದಾಗ ಹಾಕಿ ಜೋಗಳ ಪದ ಅಂದು ನಾವು ಇವತ್ತಿನ ಒಂದು ಕಾರ್ಯವನ್ನು ಆನಂದ ರೀತಿಯಿಂದ ಸಂಪನ್ನಗೊಳಿಸೋನು. ಇದಕ್ಕೆ ಸಮರ್ಥರ ಸಂಪೂರ್ಣ ಕೃಪಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊತ ನನ್ನ ಈ ಒಂದು ಮಾತಿಗೆ